ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿವಾದ, ಕೇಂದ್ರ ಸಚಿವ ಎಚ್ಡಿಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿ. ಬಿಡದಿ ಟೌನ್ಶಿಪ್ ಜಟಾಪಟಿ, ರೈತರ ಭೂಮಿ ಕಸಿದುಕೊಳ್ಳುವವರ ವಿರುದ್ಧ ನಮ್ಮ ಹೋರಾಟ, ರೈತರ ಪರ ನಿಂತ ನಿಖಿಲ್ ಕುಮಾರಸ್ವಾಮಿ. ಶಿಕ್ಷಣವೇ ಜೀವನದ ಯಶಸ್ಸಿಗೆ ಮೂಲಾಧಾರ, ಸಹಕಾರ ಸಂಘದ 8ನೇ ವಾರ್ಷಿಕ ಸಭೆ, ಪ್ರತಿಭಾ ಪುರಸ್ಕಾರದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶುಭಂ ಶುಕ್ಲಾ ಹೇಳಿಕೆ. ವಾರ್ತೆಗಳ ವಿವರ. ಬಿಡದಿ ಭಾಗದಲ್ಲಿ ಉದ್ದೇಶಿತ ಹೈಟೆಕ್ ಟೌನ್ಶಿಪ್ಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸುತ್ತಿರುವುದನ್ನು ವಿರೋಧಿಸುತ್ತಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ವಿರುದ್ಧ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಅವರಿಗೆ ಇನ್ನೂ ರಾಜಕೀಯ ಭವಿಷ್ಯವಿದೆ, ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಎಂದು ಹೊರಟಿದ್ದಾರೆ. ಆದರೆ ಅಶೋಕ್ ಅವರು ಡಿಕೆಶಿ ಅವರ ಹೆಸರು ಕೆಡಿಸಲು ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ. ಡಿಕೆಶಿ ಬಗ್ಗೆ ಏಕವಚನದಲ್ಲಿ ಮಾತನಾಡುವುದನ್ನು ಅಶೋಕ್ ನಿಲ್ಲಿಸಬೇಕು. ಅಶೋಕ್ ಅವರೇ, ನೀವೇನು ಕುಬೇರನ ಅಥವಾ ಟಾಟಾ ಬಿರ್ಲಾ ಮಗನ? ಈ ಯೋಜನೆಯಿಂದ ನಮಗೆ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಕ್ರೆಡಿಟ್ ಸಿಗುತ್ತದೆ ಎಂಬ ಒಂದೇ ಕಾರಣಕ್ಕೆ ವಿರೋಧಿಸುತ್ತಿದ್ದಾರೆ. ಅಶೋಕ್ ಬೆಂಗಳೂರು ಉಸ್ತುವಾರಿಯಾಗಿದ್ದಾಗ ಕಸದ ಸಮಸ್ಯೆ ಯಾವುದೇ ತೀರ್ಮಾನ ಮಾಡಲಿಲ್ಲ. ಅಂದೇನಾದರೂ ಕಸದ ವಿಲೇವಾರಿಗೆ ಸರಿಯಾದ ತೀರ್ಮಾನ ಮಾಡಿದರೆ ಅವರು ಚುನಾವಣೆಯಲ್ಲಿ ಹೀಗೆ ಸೋಲುತ್ತಿರಲಿಲ್ಲ. ಬೆಂಗಳೂರಿನಿಂದ ಹೊರಗೆ ಅಭಿವೃದ್ಧಿ ಮಾಡಿ ಎಂದು ಇವರೇ ಭಾಷಣ ಮಾಡುತ್ತಾರೆ. ಈಗ ನಾವು ಹೊರವಲಯದಲ್ಲಿ ಟೌನ್ಶಿಪ್ ಮಾಡಲು ಹೋದರೆ ತರಲೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಎಲ್ಲರೂ ರಿಯಲ್ ಎಸ್ಟೇಟ್ ನೋಡ್ರಿ, ಯಾರು ರಿಯಲ್ ಎಸ್ಟೇಟ್ ಮಾಡಿಲ್ಲ ರೀ? ಈಗ ಅಶೋಕ್ ಪಾಪ ಮಾತಾಡೋನೆ, ಅಶೋಕ್ ಏನ್ ಕುಬೇರನ್ ಮಗನಾ? ಕುಬೇರನ್ ಮಗ ಏನ್ರಿ ಅಶೋಕ್? ಅವ್ನಿಗೆ ಆಸ್ತಿ ಬತ್ತಲ್ಲ, ತನಿಖೆ ಮಾಡಿಸ್ತಿರೋದನ್ನೆಲ್ಲ. ಅಶೋಕನ ಆಸ್ತಿ ಸಂಪಾದನೆ ಆಯ್ತಲ್ಲಪ್ಪ, ಅವ್ನಿಗೆ ಎಷ್ಟು ಆಸ್ತಿ ಇತ್ತು ರಾಜಕೀಯಕ್ಕೆ ಬಂದಾಗ? ಈಗ ಅಶೋಕನ್ಗೆ ಎಷ್ಟು ಆಸ್ತಿ ಇದೆ? ಅವನೇನು ಕುಬೇರನ್ ವಂಶಸ್ಥಾನಲ್ಲ, ಟಾಟಾ ಬಿರ್ಲಾ ವಂಶಸ್ಥಾನ ಅಶೋಕ? ಅಶೋಕನ್ಗೆ ಹೇಳ್ತೀನಿ, ಗೌರವವಾಗಿ ಮಾತಾಡಲಿ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ನಿಮ್ಮ ಅಪ್ಪನಾಗ ಮಾತಾಡೋದು ಗೊತ್ತು ನಮಗೆ. ಗೌರವವಾಗಿ ಮಾತಾಡ್ಬೇಕು. ಅಶೋಕ್ ವಿರೋಧ ಪಕ್ಷದ ನಾಯಕ, ನೀನು ಅನ್ಲಾಯಕ ವಿರೋಧ ಪಕ್ಷದ ನಾಯಕ ಆಗಕ್ಕೆ. ನೀನೇನು ಕುಬೇರನ್ ಮಗ ಏನಪ್ಪ? ಟಾಟಾ ಬಿರ್ಲಾ ಮಗನ? ನಿನ್ಗೆ ಹೆಂಗೆ ಬತ್ತ ಆಸ್ತಿ ಎಲ್ಲ? ಸ್ಕೂಲ್ ಬಂದದೆ, ಕಾಲೇಜ್ ಕಟ್ಟಿದ್ಯಾ, ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬತ್ತಾದೆ, ನಿನ್ಗೆಲ್ಲಿಂದ ಬತ್ತು? ಏನೋ ಹೊಲ ಗೊತ್ತಿದ್ಯಾ ನೀನು? ಮರ್ಯಾದೆಯಾಗಿ ಮಾತಾಡ್ಲಿ. ಒಬ್ಬ ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ನೋಡ್ರಿ. ಇವರೆಲ್ಲ ಕಮ್ಯುನಿಟಿ ಲೀಡರ್ಗಳು, ಅಶೋಕ್ ಆಗಲಿ ಕುಮಾರಸ್ವಾಮಿ ಆಗಲಿ. ಇವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ತಡ್ಕೊಳಕ್ ಆಗಿಲ್ಲ. ಸರ್, ಕುಮಾರಸ್ವಾಮಿ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಜಿದ್ದಾಜಿದ್ದಿಯ ನಡುವೆ ಬಿಡದಿಯ ರೈತರು, ಅಸಲಿ ರೈತರು ಅನ್ಯಾಯ ಆಗ್ತಿದೆ ಅಥವಾ ಅವ್ರಿಗೆ ಮನಸ್ಸಿದೆಯೋ ಇಲ್ವೋ ಕೊಡಬೇಕಾದ ಅನಿವಾರ್ಯತೆ ಬಂದಿದೆ? ಸರ್, ಇದು ಮೊದಲಿಂದನೂ ಈ ಅನಿವಾರ್ಯತೆ ಇದೆ. ಯಾಕಂದ್ರೆ ಇದನ್ನ ಮಾಡಿದವ್ರೆ ಕುಮಾರಸ್ವಾಮಿ. ಅವತ್ತೇ ಅವರು ಡಿಲೀಟ್ ಮಾಡಿಬಿಟ್ಟಿದ್ರೆ, ರೆಡ್ ಝೋನ್ ಇಂದ ತೆಗೆದ್ಬಿಟ್ಟಿದ್ರೆ ರೈತರದ್ದು ವ್ಯವಸ್ಥೆನೇ ಬೇರೆ ರೀತಿ ಆಗ್ತಿತ್ತು. ಇಷ್ಟೊತ್ತಿಗೆ ಯಾರೋ ಬರೋನು, ಯಾವನೋ ಲೇಔಟ್ ಮಾಡೋನು, ಯಾವನೋ ಸೈಟ್ ತಗೊಳ್ಳೋ ಇದು ಮಾಡೋರು, ಅಲ್ಲೆಲ್ಲ ಲೇಔಟ್ ಡೆವಲಪ್ಮೆಂಟ್ ಮಾಡೋರು, ಮಾರೋರು. ಅದನ್ನ ಮಾಡ್ದಂಗೆ ಸ್ಟಾಪ್ ಮಾಡಿದವ್ರು ಯಾರು? ಈಗ ನನಗೆ ಕಷ್ಟ. ನನಗೆ ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳವ್ರೆ, ಅಣ್ಣ ಇದೇನೋ ತೀರ್ಮಾನ ಮಾಡು, ನನ್ನ ಮಕ್ಳು ಮದುವೆ ಮಾಡಬೇಕು, ನಾವು ದುಡ್ಡು ಬೇಕು, ನಮಗೆ ತೊಂದರೆ ಆಗ್ತಾ ಇದೆ, ನಾವೇನೋ ಮಾಡ್ಕೊಳ್ಳೋಕೆ ನಮ್ಗೆ ದುಡ್ಡು ಬೇಕು. ಎಷ್ಟೋ ಜನ ಇದನ್ನ ನಂಬ್ಕೊಂಡು ಬೇರೆ ಕಡೆ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ, ಬೇರೆ ಜಮೀನುಗಳನ್ನ ಹೊರಗಡೆ ಹೋಗಿ ಎಲ್ಲಿ ಕಡಿಮೆ ಸಿಗ್ತದೆ ಅಲ್ಲೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ. ಈ ದುಡ್ಡು ಬರ್ತದೆ ನಮಗೆ, ಈ ದುಡ್ಡು ತಗೊಂಡು ನಾವು ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತೇಳಿ ಎಷ್ಟೋ ಜನ ನಂಬ್ಕೊಂಡು ಮಾಡವ್ರೆ. ಈಗ ನೀವು ಅವ್ರದ್ದೆಲ್ಲ ಅತಂತ್ರ ಸ್ಥಿತಿ ಅಲ್ವಾ? ಈಗ ಅಗ್ರಿಮೆಂಟ್ ಮಾಡೋ ದುಡ್ಡು ಹೋಯ್ತದ ಅವ್ರದ್ದು, ಅತಂತ್ರ ಸ್ಥಿತಿ ಅಲ್ವಾ? ಆಮೇಲೆ ಕುಮಾರಸ್ವಾಮಿಗೆ ಪ್ರಾಮಾಣಿಕತೆ ಇದ್ರೆ ಅವತ್ತೇ ಮಾಡ್ಬೋದಾಗಿತ್ತಲ್ಲ. ನಿಜವಾಗ್ಲೂ ಕಳ್ಕಳಿದ್ದೀರಿ. ಇವತ್ತು ಅವ್ರ ಉದ್ದೇಶ ಏನೋ, ಡಿ.ಕೆ. ಶಿವಕುಮಾರ್ಗೆ ಹೆಸರು ಬಂದ್ಬಿಡ್ತದೆ. ಡಿ.ಕೆ. ಶಿವಕುಮಾರ್ಗೆ ಹೆಸರು ಬರಬಾರ್ದು, ಹೆಸರು ಕೆಡಿಸ್ಬೇಕು. ಈಗ ಮುಖ್ಯಮಂತ್ರಿ ಆಗವನೇ, ನಮ್ಮ ಕಮ್ಯುನಿಟಿನಲ್ಲಿ ಹೆಸರು ಕೆಡಿಸ್ಬೇಕು. ಅವನು ಅಶೋಕನ್ಗೂ ಇನ್ನೇನು ತಲೆಯಲ್ಲಿ 3 ಕಾಸನ್ ಸರ್ಕಿಲ್ಲ, ಸುಮ್ಮನೆ ಬಿಡ್ಡೆ ರೀ. ಕಸದ ನೀನೇ ಬಿಜೆಪಿ ಉಸ್ತುವಾರಿ ಆಗಿದ್ದಲ್ಲಪ್ಪ ಬೆಂಗಳೂರು, ಏನ್ ಮಾಡ್ದಪ್ಪ ಕಸದ ವಿಚಾರದಲ್ಲಿ ಏನ್ ತೀರ್ಮಾನ ತಗೊಂಡು ಹೇಳಿ ನೀನು? ನಿಮ್ದೇ ಇತ್ತಲ್ಲಪ್ಪ 5 ವರ್ಷ ಸರ್ಕಾರ, ನೀನೇ ತಾನೇ ಉಸ್ತುವಾರಿ ಆಗಿದ್ದಲ್ಲ ಬೆಂಗಳೂರು ಸಿಟಿಗೆ. ಏನ್ ಜವಾಬ್ದಾರಿ ತಗೊಂಡೆ ಅವತ್ತು ಅಮೆರಿಕಾದಿಂದೆಲ್ಲ ಟ್ವೀಟ್ ಮಾಡಿದ್ರು, ಏನಾಗೈತೆ ಬೆಂಗಳೂರಿನ ಕಸದ ವಿಚಾರ ಅಂತೇಳಿ ಟ್ವೀಟ್ ಮಾಡಿರೋದು ಮರ್ತ್ಬಿಟ್ಟಿದ್ಯಾಗಲ್ಲ ಅಶೋಕಣ್ಣ? 5 ವರ್ಷ ನಿಮ್ ದರ್ಬಾರ್ ಇತ್ತಲ್ಲಪ್ಪ, ಏನ್ ತೀರ್ಮಾನ ತಗೊಂಡ್ರಿ? ಈಗ ನಾವೇನೋ ಮಾಡಕ್ ಹೊಂಟಿದೀವಿ, ನಾವು ಮಾಡ್ತೀವಿ, ನಾವು ಫೇಲ್ ಆಯ್ತೀವೋ, ಜನ ನಿಮ್ಗೆ ಓಟ್ ಹಾಕ್ತಾರೆ, ನೀವು ಆಮೇಲೆ ಮಾಡಿ. ಏನೋ ಒಂದು ಮಾಡಕ್ ಹೋದಾಗ ತರಲೆ ಮಾಡೋದು. ಆಯ್ತಪ್ಪ, ನೀನೇ ಮಾಡಿ ಮುಗಿಸ್ಬಿಟ್ಟಿದ್ರೆ ನಮ್ಗೆ ಯಾಕೆ ಬರ್ತಿದ್ದು? ನಾವ್ಯಾಕೆ ಮಾಡಿ ನಾವು ಇವತ್ತು ಮಾಡೋ ಪರಿಸ್ಥಿತಿ ಇರ್ಲಿವಲ್ಲ. ನೀನೇನ್ ತೀರ್ಮಾನ ತಗೊಂಡು ಹೇಳಿ. ಈ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ನಿನ್ನ ವಿಷನ್ ಏನಿತ್ತು ಅಂತ ಹೇಳಿ ಹೋಗ್ಲಿ ಮುಂದಕ್ಕೆ ಏನ್ ವಿಷನ್ ಅಂತ ಹೇಳು. ಈ ಕಸದ ಬಗ್ಗೆ ಏನ್ ಮಾಡ್ಬೇಕು ಅಂತ ಹೇಳು. ಅಸೆಂಬ್ಲಿಯಲ್ಲಿ ಭಾಷಣ ಮಾಡ್ತಾನೆ ಅಶೋಕಣ್ಣ. ಇಲ್ಲಿ ನೀವು ಈ ಸಿಟಿನ ಡೆವಲಪ್ ಮಾಡಬೇಡಿ, ಸಾಕು ನಿಲ್ಲಿಸ್ಬಿಡಿ, ಬೆಂಗಳೂರನ್ನ ಹೊರಗಡೆ ನೀವು
ಮಾಡಿ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ತಾನೆ ಅಶೋಕಣ್ಣ. ಈಗ ಯಾಕೆ ನಾನು ಡಿನೋಟಿಫೈ ಮಾಡ್ತೀನಿ ನಾನು ಬಂದ ತಕ್ಷಣ ಅಂತ ಯಾಕೆ ರೈತರಿಗೆ ಮೋಸ ಮಾಡ್ತಿದ್ಯಾ ನೀನು? ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಿಡದಿ ವಿಚಾರವನ್ನ ಇಟ್ಕೊಂಡು ರಾಜಕೀಯವಾಗಿ ತಪ್ಪು ಹೆಜ್ಜೆ ಇಡ್ತಿದ್ದಾರೆ ಅನ್ನೋ ತರದ ಒಂದಷ್ಟು. ಸರ್, ಇದು ಇಶ್ಯೂ ಇವತ್ತೊಂದಾದ್ರೆ ಓಕೆ, ಅವ್ರೇನು ಮುಖ್ಯಮಂತ್ರಿ ಆದ್ಮೇಲೆ ಆಗಿರ್ತಕ್ಕಂಥ ಇಶ್ಯೂ ಅಲ್ಲ ಇದು. ಇದು ಬಹಳ ದಿವಸಗಳಿಂದ ನಡೀತಾ ಇರ್ತಕ್ಕಂಥ ಇಶ್ಯೂ. ಈಗ ಏಕಾಏಕಿ ಮುಖ್ಯಮಂತ್ರಿ ಆಗಿ ದೌರ್ಜನ್ಯ ಮಾಡ್ತಾವ್ರೆ ಅಂತ ಅಂದ್ರೆ ಅದು ತಪ್ಪು. ಈಗ ಬಂದ ತಕ್ಷಣ ಮಾಡ್ಬಿಟ್ರು ಮುಖ್ಯಮಂತ್ರಿ ಆಗಿ ಅಂತ. ಇದು ಬಹಳ ದಿವಸಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಇದು ಹಂತ ಹಂತವಾಗಿ ಯಾವ್ಯಾವ ಸ್ಟೇಜಲ್ಲಿ ಏನೇನು ಮಾಡ್ಬೇಕು ಅದನ್ನ ನಡ್ಕೊಂಡ್ ಬರ್ತಾ ಇದೆ. ಅದು ಬಿಟ್ರೆ ಈಗೇನು ಹೊಸದಾಗಿ ಏನು ಮಾಡಿಲ್ವಲ್ಲ. ಅಂದ್ರೆ ಇವ್ರು ಈಗ ಆಕ್ಟಿವ್ ಆಗವ್ರೆ. ಯಾರು? ಬಿಡದಿ ಭಾಗದಲ್ಲಿ ರೈತರಿಗಿಲ್ಲ ಬರಡು ಭೂಮಿ ಅನ್ನುವ ಚರ್ಚೆ ಮಾಡಿದ್ದಾರೆ. ಸರ್ಕಾರ ತರಾತುರಿಯಲ್ಲಿ ರಾತ್ರೋರಾತ್ರಿ 3 ಹಳ್ಳಿಗಳ ಅಂತಿಮ ಅಧಿಸೂಚನೆ ಮಾಡಿದ್ದು ರೈತರ ಭೂಮಿ ಕಸಿದುಕೊಳ್ಳುವವರ ವಿರುದ್ಧ ನಮ್ಮ ಹೋರಾಟ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ವಡೇರಹಳ್ಳಿ, ಮಂಡಲಹಳ್ಳಿ, ಕೆಂಪಯ್ಯನಪಾಳ್ಯ ಗ್ರಾಮಗಳನ್ನು ಆಯ್ಕೆ ಮಾಡಿ ಅಧಿಸೂಚನೆ ಹೊರಡಿಸಿರುವ ಬಗ್ಗೆ ಸತ್ಯಾಸತ್ಯತೆ ತಿಳಿಯಬೇಕು. ಈ ಭಾಗದಲ್ಲಿ 1 ಎಕರೆ ಭೂಮಿ ಹೊಂದಿರುವ ರೈತರೇ ಹೆಚ್ಚಾಗಿದ್ದಾರೆ. 80% ಜನ ಗರಿಷ್ಠ 1 ಎಕರೆ ಭೂಮಿ ಹೊಂದಿದ್ದಾರೆ. ಕೆಂಪಯ್ಯನಪಾಳ್ಯದಲ್ಲಿ 354 ಎಕರೆ ನೋಟಿಫಿಕೇಶನ್ ಆಗಿದೆ. ಈ ಭಾಗದ 600 ರೈತರಲ್ಲಿ 500 ಜನ ರೈತರು 1 ಎಕರೆಗಿಂತ ಕಮ್ಮಿ ಜಮೀನು ಹೊಂದಿದ್ದಾರೆ. ಬೈರಮಂಗಲ, ಕಂಚುಗಾರನಹಳ್ಳಿ ಭಾಗದಲ್ಲಿ 450ಕ್ಕೂ ಹೆಚ್ಚು ದಿನಗಳ ಕಾಲ ಹೋರಾಟ ನಡೆದಿದೆ. ರೈತರು ತಮ್ಮ ಸ್ವಂತ ಜಮೀನಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದರು. ಮೊನ್ನೆಯ ದಿನ ಅಂದರೆ ಇವತ್ತು 14ನೇ ತಾರೀಕು 12ನೇ ತಾರೀಕು ರಾತ್ರಿ ತರಾತುರಿಯಲ್ಲಿ ಭಾಳ ಅತಿ ವೇಗದಲ್ಲಿ ರಾತ್ರೋರಾತ್ರಿ ಒಂದು 3 ಹಳ್ಳಿಗಳು, ಕೆಂಪಯ್ಯನಪಾಳ್ಯ ಜೊತೆಯಲ್ಲಿ ನಮ್ಮ ಆರೋಹಳ್ಳಿಗೆ ಸೇರ್ತಕ್ಕಂಥ ವಡೇರಹಳ್ಳಿ, ಮಂಡಲಹಳ್ಳಿ ಈ 3 ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಗೆಜೆಟನ್ನು ಬಹಳ ತರಾತುರಿಯಲ್ಲಿ ಸರ್ಕಾರ ಹೊರಡಿಸ್ಬಿಟ್ಟಿದ್ದಾರೆ. ಇದರ ವಾಸ್ತವಾಂಶ ಸತ್ಯಾಸತ್ಯತೆಯನ್ನು ಒಂದಷ್ಟು ಕಡತಗಳು ನಾನು ಕೂಡ 1-2 ದಿನದಿಂದ ಕಲೆ ಹಾಕಿ ಈ ಭಾಗದ ಜನಪ್ರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ನಾವೆಲ್ಲ ಕೂತು ಒಂದಷ್ಟು ವಿಚಾರಗಳನ್ನ ಕಲೆಯನ್ನು ಹಾಕಿದ್ದೀವಿ. ಇದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ಯಾಕಂದರೆ ಭಾಳ ಜನ ಹಿಟ್ ಆ್ಯಂಡ್ ರನ್ನು ಅಂತ ಮಾತಾಡ್ತಾರೆ. ಹಿಟ್ಟು ಇಲ್ಲ, ರನ್ನು ಇಲ್ಲ, ಇಲ್ಲಿ ಸ್ಟೇ ಆಗೋಕ್ಕೆ ನಾವು ಬಂದಿರೋದು. ಹಾಗಾಗಿ ಒಂದು ವಾಸ್ತವಾಂಶವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಕೆಂಪಯ್ಯನಪಾಳ್ಯದಲ್ಲಿ ಇಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಇದನ್ನು ಒಂದು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಿದ್ದೀವಪ್ಪ ಅಂದರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನು ಹೊಂದಿರತಕ್ಕಂಥ ರೈತ ಅಥವಾ ಒಂದು ರೈತ ಕುಟುಂಬ ಅಥವಾ ಭೂ ಮಾಲೀಕ ಎಷ್ಟು ಜನ ಇದ್ದಾರಪ್ಪ ಈ ಒಂದು 3 ಹಳ್ಳಿಗಳಲ್ಲಿ ಅಂದರೆ ಹೆಚ್ಚು ಕಮ್ಮಿ 755 ರೈತರುಗಳು ಈ 3 ಹಳ್ಳಿನಲ್ಲೂ ಒಳಪಟ್ಟಿರ್ತಕ್ಕಂಥವ್ರು. ಈಗೇನು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದಾರಲ್ಲ ಅದರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಪರ್ಸೆಂಟೇಜ್ ಏನಿದೆ ಅಂದರೆ 81% ಜನ 1 ಎಕರೆಗಿಂತ ಕಮ್ಮಿ ಭೂಮಿಯನ್ನು ಅವರ ಒಂದು ಭೂ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಕರೆಗಿಂತ ಕಮ್ಮಿ ಜಮೀನನ್ನು ಹೊಂದಿರತಕ್ಕಂಥ ರೈತ ಕುಟುಂಬಗಳು 81% ಇದೆ ಶೇಕಡ. ಅಂದರೆ ಇಲ್ಲಿ ನೋಡಿ, ಕೆಂಪಯ್ಯನಪಾಳ್ಯದ್ದೇ ನಿಮ್ಗೆ ಹೇಳ್ತೀನಿ, ಟೋಟಲ್ಲು ಲ್ಯಾಂಡ್ ಎಕ್ಸ್ಟೆಂಟ್ ಬಂದು ಅಕ್ವೈರ್ಡ್ ಆಗಿರ್ತಕ್ಕಂಥದ್ದು 384 ಎಕರೆ. ಅದರಲ್ಲಿ ಖರಾಬು ಗಿರಾಬೆಲ್ಲ ಸೇರ್ಕೊಂಡ್ರೆ ಒಂದು 17 ಎಕರೆ ಹೋಯ್ತದೆ. ಅದರಲ್ಲಿ ಒಂದು 600 ಜನ ರೈತರು ಇರ್ತಕ್ಕಂಥ ಈ ಒಂದು ಕೆಂಪಯ್ಯನಪಾಳ್ಯದಲ್ಲಿ ಸುಮಾರು 96 ಜನ ಮಾತ್ರ 1 ಎಕರೆಗಿಂತ ಅಧಿಕ ಭೂಮಿಯನ್ನು
ಮಾಲೀಕತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇನ್ನು ಮಿಕ್ಕಂಥ 504 ಜನ ರೈತರು ಇವರೆಲ್ಲ ಸಣ್ಣ ರೈತರ ಕನ್ಸಿಡರೇಷನ್ ತಗೋಬೇಕು ನಾವು, 1 ಎಕರೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಕೆಂಪೈನಪಳ್ಳಿದಲ್ಲಿ. ಇನ್ನು ಒಡೆರಳ್ಳಿ ಭಾಗದಲ್ಲಿ 63 ಎಕರೆ ಅಕ್ವಿಜಿಷನ್ಗೆ ಮಾಡಿದ್ದಾರೆ, ಅದರಲ್ಲಿ 1-2 ಎಕರೆ ಖರಾಬು. ಇದರಲ್ಲಿ 1 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥವ್ರು 24 ಜನ, 79 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು. ಮತ್ತು ಮಂಡಳಹಳ್ಳಿಯಲ್ಲಿ 71 ಎಕರೆ ಅಕ್ವಿಜಿಷನ್ ಮಾಡಿದ್ದಾರೆ, ಫೈನಲ್ ನೋಟಿಫಿಕೇಷನ್ನು. ಅದರಲ್ಲಿ ಖರಾಬೇನು ನಿಮ್ಮ ಲೆಕ್ಕಕ್ಕಿಲ್ಲ ಬಿಡಿ, 16 ಗುಂಟೆ. ಅದರಲ್ಲಿ ಮೋರ್ ದೆನ್ 1 ಎಕರ್ 21 ಜನ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು 31 ಜನ. ಇದು ನಿಮ್ಮ ಮುಂದೆ ಇಟ್ಟಿದ್ದೀನಣ್ಣ, ದಯವಿಟ್ಟು ನಾವು ನೀವೆಲ್ಲರೂ ಮೈಂಡ್ಗೆ ಹಾಕೋಣ. ಈಗ ವಿಚಾರ ಎಲ್ಲಿಗೆ ಬಂದು ನಿಂತಿದೆಯಪ್ಪ ಅಂದರೆ, ತಮಗೆ ಗೊತ್ತಿದೆ ಈಗಾಗಲೇ ಬೀದಿನಲ್ಲಿ ರೈತ ಹೆಣ್ಣುಮಕ್ಕಳಿಂದ ಹಿಡಿದು ರೈತ ಮುಖಂಡರಿಂದ ಹಿಡಿದು ವಯಸ್ಸನ್ನು ಕೂಡ ಲೆಕ್ಕಾಚಾರ ಮಾಡಿದಿರಾ, ಸಣ್ಣ ವಯಸ್ಸಿನ ಮಕ್ಕಳುಗಳು 85-90 ವರ್ಷ ಆಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಇರ್ತಕ್ಕಂಥ ಆ ವಯಸ್ಸಿನಲ್ಲೂ ಕೂಡ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥ 2 ಪಂಚಾಯಿತಿಯ ರೈತರೇನಿದ್ದಾರೆ, ಸರಿಸುಮಾರು 450 ದಿನಕ್ಕೂ ಮಿಗಿಲಾಗಿ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಶಿಕ್ಷಣ ಎಂಬುದು ವೈಯಕ್ತಿಕ ಜೀವನವನ್ನು ರೂಪಿಸುವ ಅತ್ಯಂತ ಪ್ರಮುಖ ಅಸ್ತ್ರವಾಗಿದ್ದು, ಜ್ಞಾನಾರ್ಜನೆಗೆ ಆಸಕ್ತಿ ಮತ್ತು ಛಲ ಇದ್ದರೆ ಅವರು ಉನ್ನತ ಸಾಧನೆ ಮಾಡಬಹುದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಅಭಿಪ್ರಾಯಪಟ್ಟರು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ 8ನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ವಾರ್ಷಿಕ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ನೌಕರರ ಜವಾಬ್ದಾರಿ ಕೇವಲ ಕಚೇರಿ ಸಮಯಕ್ಕೆ ಸೀಮಿತವಾಗಿರುವುದಿಲ್ಲ. ಜನಸೇವೆಯೇ ಅವರ ಪ್ರಮುಖ ಧ್ಯೇಯವಾಗಿದ್ದು, ದಿನದ 24 ಗಂಟೆಯೂ ಸಾರ್ವಜನಿಕರ ಹಿತಕ್ಕಾಗಿ ಕಾರ್ಯನಿರ್ವಹಿಸಬೇಕಾದ ಹೊಣೆಗಾರಿಕೆ ಅವರ ಮೇಲಿದೆ. ಇಂತಹ ಸೇವಾ ಮನೋಭಾವದ ನಡುವೆ ಭಾನುವಾರದಂತಹ ರಜಾ ದಿನದಲ್ಲಿಯೂ ಸಂಘದ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ. ಈ ದಿನದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ಸಂತಸದ ವಿಚಾರ. ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯದಿಂದ ಸಮಾಜದಲ್ಲಿ ಉತ್ತಮ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ಸಾಧ್ಯವಾಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡುವ ಗೌರವವು ಇತರ ಮಕ್ಕಳಿಗೂ ಸ್ಫೂರ್ತಿಯಾಗಲಿದೆ. ಶಿಕ್ಷಣ ಮತ್ತು ಪುಸ್ತಕಗಳೊಂದಿಗೆ ನಿಕಟ ಸಂಬಂಧ ಬೆಳೆಸಿಕೊಂಡರೆ ವ್ಯಕ್ತಿಯ ಭವಿಷ್ಯ ಉಜ್ವಲವಾಗುತ್ತದೆ. ನಿರಂತರ ಅಧ್ಯಯನ ಮತ್ತು ಪರಿಶ್ರಮದಿಂದ ಯಾವುದೇ ಕ್ಷೇತ್ರದಲ್ಲಿಯೂ ಯಶಸ್ಸು ಸಾಧಿಸಬಹುದಾಗಿದೆ ಎಂದು ಹೇಳಿದರು. ಇವತ್ತು ಸಂಡೇ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಸರ್ಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸಂಡೇಯಲ್ಲಿ ಕೆಲಸ ಮಾಡೋಕ್ಕೆ ಜಾಸ್ತಿ ಮೋಟಿವೇಶನ್ ಬರಲ್ಲ, ಆಸಕ್ತಿ ಬರಲ್ಲ. ಆದರೂ ಕೂಡ ನಾನು ನಿನ್ನೆ ನಮ್ಮದು CM ಸಾಹೇಬ್ರ ಜೊತೆ ಒಂದು ಮೀಟಿಂಗ್ ಇತ್ತು, ಎಲ್ಲ ಜಿಲ್ಲೆದು DC, CO, SP, DFOs. ಅಲ್ಲಿ CM ಸಾಹೇಬ್ರು ನಮಗೆ ಒಂದು ಮಾತು ಹೇಳಿದರು. ಅಂತ ಏನು, ಫಾರ್ ಗೌರ್ಮೆಂಟ್ ಸರ್ವೆಂಟ್ಸ್ we are on 24/7 duty. Okay, our work does not lie in the limitations of time and place. So that is why ಫಸ್ಟ್ ನಮಗೆ ಅವರು ಹೇಳಿದರು, ಸರ್ ಸಂಡೇ ಪ್ರೋಗ್ರಾಮ್ ಇದೆ. ನಾನು ಅವ್ರಿಗೆ ಹೇಳಿದೆ, ಅಪ್ಪ ಸಂಡೇ ಯಾಕೆ ಇರ್ತಾ ಇದ್ರಿ, ಬೇರೆ ದಿನ ಇಟ್ಬಿಡಿ. ಆಮೇಲೆ ನಾನು ಕೂಡ ಯೋಚನೆ ಮಾಡಿದ್ದೆ, ಸಂಡೇ ಬಿಟ್ಟು ಪಾಪ ಅವರಿಗೆ ಬೇರೆ ಯಾವ ದಿನ ಸಿಗುತ್ತೆ, ಅದಕ್ಕೆ ಸಂಡೇ ಇಲ್ಲ. ನೀವು ಎಲ್ಲರೂ ಕೂಡ ಸೇರಿಸ್ತಾ ಇದ್ರಿ, ನಾನು ಕೂಡ ಸೇರಿಸ್ತಾ ಇದ್ದೀನಿ. ಸೊ ಈ ಕಾರ್ಯಕ್ರಮಕ್ಕೆ, ಈ ಯಶಸ್ವಿ ಕಾರ್ಯಕ್ರಮಕ್ಕೆ, ಸಮಾರಂಭಕ್ಕೆ ನನಗೆ ಆಮಂತ್ರಿಸಿದ್ರಿ. ನಾನು ಪೂರ್ತಿ ಟೀಮ್ಗೆ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಸಂಘದಿಂದ ಅವ್ರದ್ದು ಪ್ರಮುಖ ಕಾರ್ಯ ಏನಿದೆ ಅದನ್ನು ಆಗಲಿ, ಯಶಸ್ವಿಯಾಗಿ ಆಗಲಿ. ಓಕೆ, ಅದರ ಬಗ್ಗೆ ನಾನು ಹಸ್ತಕ್ಷೇಪ ಮಾಡಲ್ಲ, ಜಾಸ್ತಿ ಮಾತಾಡಲ್ಲ. ಬಟ್ ಅದು ನಿಮ್ಮದು ಮೇನ್ ಕಾರ್ಯ ಬಿಟ್ಟು ಕೂಡ ಏನು ನಿಮ್ಮದು ಸಾಂಸ್ಕೃತಿಕ ಚಟುವಟಿಕೆಗಳು ಇದೆ, ಅರೆ ಸಾಂಸ್ಕೃತಿಕ ಚಟುವಟಿಕೆಗಳು ಇದೆ, ಕ್ರೀಡಾ ಚಟುವಟಿಕೆಗಳು ಇದೆ, ಇಂಥ ಏನಾದರೂ ಸಾಂಸ್ಕೃತಿಕ ಪಾರಂಪರಿಕ ಕಾರ್ಯಕ್ರಮಗಳನ್ನು ನೀವು ಏನು ಆಯೋಜಿಸ್ತಾ ಇದ್ರಿ, ನನಗೆ ಇದು ಪೂರ್ತಿ ಆಶ್ವಾಸನೆ ಇದೆ ಮತ್ತು ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಇಂತೂ ನೀವು ಸುಮಾರು ಕಾರ್ಯಕ್ರಮಗಳು ಆಯೋಜಿಸ್ತೀರಿ ಮತ್ತು ನನಗೂ ಕೂಡ ಇನ್ವೈಟ್ ಮಾಡಿಕೊಡಿ. ನಾನು ಸ್ಟಾರ್ಟಲ್ಲಿ ಹೇಳಿದ್ದೆ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಸ್ಟೂಡೆಂಟ್ಸ್, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳು. ಯಾಕೆ ನಿಜವಾಗ್ಲೂ ಕೇಳಿದ್ರೆ, ನಮ್ಮದು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಸಂಘಟನೆಗಳು ಇರ್ಬೋದು. ವಿದ್ಯಾರ್ಥಿನಿಗಳು ಯಾಕೆ?
ಇದನ್ನು 2 ಕಾರಣಗಳು ಇದೆ, ಪ್ರಮುಖ 2 ಕಾರಣಗಳು ಇದೆ. ನಂಬರ್ 1, ಬೇರೆ ಬೇರೆ ಎಕ್ಸಾಮ್ಸ್ ಆಗಲಿ ಅಥವಾ ಏನಾದರೂ ಕಲ್ಚರಲ್ ಕಾಂಪಿಟೇಷನ್ಸ್ ಆಗಲಿ, ನಾನ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಲಿ, ಅಲ್ಲಿ ನಮ್ಮ ಮಕ್ಕಳು ಯಾರ್ಯಾರು ಯಶಸ್ವಿ ಆಗಿದ್ದಾರೆ ಅವರಿಗೆ ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೀವಿ, ಅವರಿಗೆ ಪ್ರೋತ್ಸಾಹನ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಫಸ್ಟ್ ರೀಸನ್ ವೈ ಅವರ್ ಚಿಲ್ಡ್ರನ್ ಆರ್ ದ ಫೋಕಲ್ ಪಾಯಿಂಟ್, ದ ಸೆಂಟರ್ ಪಾಯಿಂಟ್ ಆಫ್ ಟುಡೇಸ್ ಪ್ರೋಗ್ರಾಮ್. 2ನೇ ಕಾರಣ ಏನು, ಅವರು ನನ್ನ ಭಾಷಣದಲ್ಲಿ ಹೇಳಿದ್ರು, ಇವತ್ತು ಸಾಕ್ಷರತೆ ಪರೀಕ್ಷೆ ನಡೀತಾ ಇದೆ ರವಿವಾರಗೆ ಇಡೀ ರಾಜ್ಯದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು 360ಕ್ಕಿಂತ ಜಾಸ್ತಿ ಸೆಂಟರ್ಸ್ ಇದೆ. ಸಾಕ್ಷರತೆ ಪರೀಕ್ಷೆ ನಡೀತಾ ಇದೆ. ಸಾಕ್ಷರತೆ ಪರೀಕ್ಷೆ ಯಾಕೆ, ಯಾರು ಭಾಗವಹಿಸ್ತಾರೆ ಈ ಪರೀಕ್ಷೆಯಲ್ಲಿ? ಮಕ್ಕಳು ಭಾಗವಹಿಸ್ತಾ ಇಲ್ಲ. ಅಡಲ್ಟ್ಸ್, ಪೀಪಲ್, ಯಾರ್ಯಾರು ತನ್ನ ಬಾಲ್ಯವ್ಯವಸ್ಥೆಯಲ್ಲಿ ಸರಿಯಾಗಿ ಅವರಿಗೆ ಶಿಕ್ಷಣ ಆಗಲಿಲ್ಲ ಅಥವಾ ಬೇರೆ ಯಾವ್ದು ಕಾರಣಕ್ಕೂ ಅವರಿಗೆ ಸಾಕ್ಷರತೆ ಸಿಗಲಿಲ್ಲ, ಅವರೇ ಇವತ್ತು 6 ತಿಂಗಳದ ಒಂದು ಕಾರ್ಯಕ್ರಮ ಮಾಡಿ ನಾವೇ ಅವರಿಗೆ ಹೋಗಿ ಆಸ್ ಪಾರ್ಟ್ ಆಫ್ ಅಡಲ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಾವೇ ಅವರಿಗೆ ಹೋಗಿ ಬೋಧನೆ ಕೊಡ್ತೀವಿ. ಆಮೇಲೆ ಅದು ಬೋಧನೆ ಆದ ನಂತರ 1 ಡೇ ಫಿಕ್ಸ್ ಮಾಡಿಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ಇಂಥ ಒಂದು ಎಕ್ಸಾಮ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಲೆಸನ್ ಫಾರ್ ಅವರ್ ಸ್ಟೂಡೆಂಟ್ಸ್ ಎಸ್ ವೆಲ್. ಶಿಕ್ಷಾ ನಮ್ಮ ಜೀವನದ ನಿಜ, ಇದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಶಿಕ್ಷಣ ಮೇಲೆ, ಪುಸ್ತಕದ ಮೇಲೆ ನಿಮಗೆ ಫೋಕಸ್ ಮಾಡಿದರೆ, ನಿಮಗೆ ಸ್ವಲ್ಪ ಆಸಕ್ತಿ ಬಂದರೆ ಭವಿಷ್ಯದಲ್ಲಿ ನಿಮಗೂ ಭವಿಷ್ಯ ಉಜ್ವಲ ಆಗತ್ತೆ. ನಿಮ್ಮ ಕುಟುಂಬದ ಭವಿಷ್ಯರಿಗೆ, ನಿಮ್ಮದು ಕುಟುಂಬದ ಆಸೆಗೆ ಅದು ಸ್ವಲ್ಪ ಯಶಸ್ವಿ ಆಗತ್ತೆ. ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅಲ್ಲದೆ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವ ಸರ್ಕಾರಿ ನೌಕರರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಗುಣನಾಥ ಸ್ವಾಮೀಜಿ, ಸಂಘದ ಜಿಲ್ಲಾಧ್ಯಕ್ಷ ಕೆಎಂ ಶ್ರೀನಿವಾಸ್, ಡಾಕ್ಟರ್ ರಾಹುಲ್ ದೇವರಾಜು, ಮಂಜುನಾಥ್ ಕಾಳಿಂಗಪ್ಪ, ಎಎಂ ಶಶಿಮೋಹನ್, ಎಸ್ ಮಧು, ಎಂಎನ್ ಪರಮೇಶ್, ಜಿಪಿ ವಿಶ್ವನಾಥ್, ಬಿಆರ್ ಧರ್ಮ, ಕೆಜೆ ಸಾವಿತ್ರಮ್ಮ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಜೆಡಿಎಸ್ ನಾಯಕರೊಂದಿಗೆ ಮುನಿಸಿಕೊಂಡಿರುವ ಶಾಸಕ ಜಿಟಿ ದೇವೇಗೌಡ ಅವರನ್ನ ಶಾಸಕ ಎಚ್ಡಿ ರೇವಣ್ಣ ಭೇಟಿ ಮಾಡಿದ್ದು ಅಲ್ಲದೆ ಜಿಡಿಟಿ ಅವರು ಜೆಡಿಎಸ್ ಪಕ್ಷದಲ್ಲೇ ಉಳಿಯುತ್ತಾರೆ ಎಂದು ಪುನರುಚ್ಚರಿಸಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಲಲಿತಾ ಜಿಟಿ ದೇವೇಗೌಡ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಈ ಘಟನೆಗೆ ಸಾಕ್ಷಿಯಾಯಿತು. ಮಾನಸ ಗಂಗೋತ್ರಿಯ ಘಟಿಕೋತ್ಸವ ಭವನದಲ್ಲಿ ಶುಕ್ರವಾರ ಆಯೋಜಿಸಿದ ಲಲಿತಾಭಿನಂದನಾ ಕಾರ್ಯಕ್ರಮದಲ್ಲಿ ಜಿಟಿ ದೇವೇಗೌಡರ ಪತ್ನಿ ಲಲಿತಾ ಅವರನ್ನ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಅಭಿನಂದಿಸಲಾಯಿತು. ಬೆಳಿಗ್ಗೆ ಶುರುವಾದ ಕಾರ್ಯಕ್ರಮ ಸಂಜೆಯವರೆಗೂ ನಡೆಯಿತು. ಕೊನೆ ಕ್ಷಣದಲ್ಲಿ ಸ್ಥಳಕ್ಕೆ ಬಂದ ಎಚ್ಡಿ ರೇವಣ್ಣ ಅವರು ಜಿಟಿಡಿಯ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಿದರು. ತಮ್ಮ ಶೈಲಿಯಲ್ಲಿ ಹಾಸ್ಯದ ಚಟಾಕಿ ಹಾರಿಸುತ್ತಿದ್ದ ರೇವಣ್ಣ, ಏನ್ರಿ ಗೌಡ್ರೆ ಸಮಾಚಾರ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಏನೂ ಇಲ್ಲ ಎಂದ ಜಿಟಿಡಿ ಅವರು, ಇದು ನಾನು ಮಾಡಿದ ಕಾರ್ಯಕ್ರಮವಲ್ಲ, ಇವರೆಲ್ಲ ಸೇರಿ ಮಾಡಿರುವುದು ಎಂದು ಆಯೋಜಕರನ್ನ ತೋರಿಸಿದ್ರು. ಈ ಮಧ್ಯೆ ಎಚ್ಡಿ ರೇವಣ್ಣ ಅವರು, ಜಿಟಿ ದೇವೇಗೌಡರು ಎಲ್ಲಿ ಹೋಗಲ್ಲ, ಜೆಡಿಎಸ್ ಪಕ್ಷದಲ್ಲೇ ಉಳಿಯುತ್ತಾರೆ ಎಂದು ಹೇಳಿದರು. ಜಿಟಿಡಿ ಸೇರಿದಂತೆ ಅಕ್ಕಪಕ್ಕದಲ್ಲಿದ್ದವರೆಲ್ಲ ನಕ್ಕು ಬೆಂಬಲ ಸೂಚಿಸಿದ್ರು. 2 ದಿನಗಳ ಹಿಂದೆ ಮೈಸೂರಿನಲ್ಲೇ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್ಡಿ ರೇವಣ್ಣ ಅವರು, ಜಿಟಿ ದೇವೇಗೌಡರು ಜೆಡಿಎಸ್ ಬಿಡಲ್ಲ, ಜೆಡಿಎಸ್ನಿಂದಲೇ ಸ್ಪರ್ಧಿಸುತ್ತಾರೆ ಎಂದು ಹೇಳಿದ್ದರು. ಹಾಸನ ನಗರದ ಸಮೀಪದ ಸುಬೇದಾರ್ ವೃತ್ತದ ರಿಂಗ್ ರಸ್ತೆಯ ಡಿವೈಡರ್ ಮಧ್ಯೆ ನೆಡಲಾಗಿದ್ದ ಸಾಲು ಗಿಡಗಳಲ್ಲಿ ಬೆಳೆದು ನಿಂತಿದ್ದ 2 ಮರಗಳನ್ನು ಮುಂಜಾನೆ 4:30ರ ಸುಮಾರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಕಡಿದು ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿರುವ ಈ ಸಂದರ್ಭದಲ್ಲಿ ನಡೆದ ಈ ಕೃತ್ಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಗಳ ಪ್ರಕಾರ ಇವಿ ಸ್ಕೂಟರ್ನಲ್ಲಿ ಕೆಂಪು ಬಣ್ಣದ ಹೆಲ್ಮೆಟ್ ಧರಿಸಿಕೊಂಡು ಬಂದ ವ್ಯಕ್ತಿಯೊಬ್ಬ ಏಕಾಏಕಿ ಡಿವೈಡರ್ನಲ್ಲಿದ್ದ ಮರವನ್ನ ಕಡಿದಿದ್ದಾನೆ. ಒಂದೇ ಮರಕ್ಕೆ ಸೀಮಿತವಾಗದೆ ಮತ್ತೊಂದು ಮರವನ್ನು ಕೂಡ ಕಡಿದು ಅಲ್ಲಿಂದ ತೆರಳಿರುವುದು ಕಂಡುಬಂದಿದೆ. ಮರಗಳನ್ನು ಹೇಗೆ ಕಡಿದಿದ್ದಾನೆ ಹಾಗೂ ಇದರ ಹಿಂದಿನ ಉದ್ದೇಶ ಏನು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಮರಗಳ ಮಹತ್ವದ ಕುರಿತು ಸರ್ಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ನಿರಂತರ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿವೆ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜಿಲ್ಲಾಧಿಕಾರಿಗಳು, ನ್ಯಾಯಾಧೀಶರು, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಹಲವು ಇಲಾಖೆಗಳು ಮತ್ತು ಸಾರ್ವಜನಿಕರು ಗಿಡ ನೆಡುವ ಹಾಗೂ ಅವುಗಳನ್ನು ಪೋಷಿಸುವ ಕುರಿತು ಅರಿವು ಮೂಡಿಸಿದ್ದರಿಂದ ಕೇವಲ 1 ವಾರ ಕಳೆದಿರುವಾಗಲೇ ಇಂತಹ ಘಟನೆ ನಡೆದಿರುವುದು ವಿಷಾದನೀಯವಾಗಿದೆ. ಇಂತಹ ಪರಿಸರ ವಿರೋಧಿ
ವಿರೋಧಿ ಕೃತ್ಯಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು. ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಚಿಕ್ಕಮಗಳೂರು ಶಾಖೆಗೆ 7ನೇ ವರ್ಷದ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಲೈವ್ ಕಿಚನ್, ಲೈವ್ ಸ್ವೀಟ್ಸ್ ಮೇಕಿಂಗ್, ಲೈವ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಿಹಿಯ ವಿಳಾಸ. ಈ ವಿಶೇಷ ದಿನಕ್ಕೆ ಒಂದು ಸಿಹಿಯಾದ ಕೊಡುಗೆ. 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜೂನ್ 5ರಂದು ಮಾತ್ರ. ಷರತ್ತುಗಳು ಅನ್ವಯ. ಜೂನ್ 7ರಂದು ಮಾವಿನ ಮೇಳ. ನಮ್ಮ ಲೈವ್ ಕಿಚನ್ ನಲ್ಲಿ ತಯಾರಾದ ಋತುವಿನ ಅತ್ಯುತ್ತಮ ಮಾವಿನ ಸಿಹಿಗಳು. ಷರತ್ತುಗಳು ಅನ್ವಯ. ಮೈಸೂರಿನ ಖ್ಯಾತಿ, ಚಿಕ್ಕಮಗಳೂರಿನ ಪ್ರೀತಿ. ವಿಳಾಸ MG ರಸ್ತೆ, ಆಪೋಸಿಟ್ ಟು ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು. ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ.
ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಮಾಜ ಸೇವೆ, ಆರೋಗ್ಯ, ಶಿಕ್ಷಣ ಹಾಗೂ ಮಾನವೀಯ ಮೌಲ್ಯಗಳ ವೃದ್ಧಿಗೆ 5 ದಶಕಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಲಯನ್ಸ್ ಕ್ಲಬ್ ಹಾಸನ ತನ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಹಲವು ಜನೋಪಯೋಗಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡುವ ಮೂಲಕ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿತು. ಚನ್ನರಾಯಪಟ್ಟಣ ಚಂದ್ರಶೇಖರ್ ಗುರೂಜಿ ಹಾಗೂ ಮೆಳಿಯಮ್ಮ ಚಾರಿಟಬಲ್ ಟ್ರಸ್ಟಿಂದ ಇದೇ 20ನೇ ತಾರೀಕು ಶನಿವಾರ ಸುಮಿತ್ರಾ ಪ್ರಕಾಶ್ ಕನ್ವರ್ಷನಲ್ ಕೆಂಬಾಳ್ ಚನ್ನರಾಯಪಟ್ಟಣದಲ್ಲಿ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಯಾದ ಸೆಕ್ರೆಟರಿ ಅಮೋಘ್ ಹಾಗೂ ನಾನು ಒಂದು ತೀರ್ಮಾನ ತಗೊಂಡಿದ್ದೆ. ಈ ಸಲ MS ರಾಜು ಅಂತೇಳಿ ಮಿರಾಕಲ್ ಡ್ರಿಂಕ್ಸ್ ಅಂತ MS ರಾಜು ಅಂತ ಅವರು ತಂದೆಗೆ ಕ್ಯಾನ್ಸರ್ ಬಂತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಈ ಔಷಧಿ ಮತ್ತು ಇದರ ಕ್ಯೂರಬಲ್ಗೆ ಪ್ರಯತ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವ ಕ್ಯಾನ್ಸರ್, ಶುಗರ್, BP, ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಿದೆ ಅಂದರೆ ಅವರ ಉದ್ದೇಶ ಒಂದೇ, ನಿಮ್ಮ ಆರೋಗ್ಯ ನಿಮ್ಮ ಅಡುಗೆ ಮನೆಯಲ್ಲಿ ಅಂತ. ಯಾವಾಗ ಅಡುಗೆ ಮನೆ ಹಳಿ ತಪ್ಪಿದೆಯೋ ಅಲ್ಲಿಂದ ನಿಮ್ಮ ಆರೋಗ್ಯ ಹಾಳಾಗ್ತಿತ್ತು ಅರಿವು ಮೂಡಿಸ್ಲಿಕ್ಕೆ ಈ ಕಾಯಿಲೆ ಬಗ್ಗೆ ಉಪದೇಶನ ಮಾಡ್ತಾರೆ, ಟ್ರೀಟ್ಮೆಂಟು ಕೊಟ್ಟು ತುಂಬ ಹೆಸರು ಮಾಡಿರೋಂಥ MS ರಾಜು ಅವರು. ನಾನು ಅನಿರೀಕ್ಷಿತವಾಗಿ ನನ್ನ ಭಾವನಿಗೆ ಈ ಕಿಡ್ನಿ ಪ್ರಾಬ್ಲಮ್ ಆಯಿತು. ಅವ್ರ ಕಿಡ್ನಿ 6.7 ಏನೋ ಇತ್ತು. ಎಲ್ಲ ಕಡೆ ತೋರಿಸಿದಾಗ ಅದು ಕ್ಯೂರಬಲ್ ಅಂತ ಅನ್ನಿಸ್ಲಿಲ್ಲ. ಕೊನೆಗೆ ಅನಿರೀಕ್ಷಿತವಾಗಿ ನಾವು ಹೋದೋ ಅಲ್ಲಿಗೆ ಅವರ ಏನು ಸಲಹೆ ಮತ್ತು ಉಪದೇಶ ಟ್ರೀಟ್ಮೆಂಟಿಂದ ಇವತ್ತು 4.5 ಇದೆ. ಆಗ ಅವರ ಅವರು ಬಿಹಾರದಲ್ಲಿ AS ಆಗಿ ಅಧಿಕಾರಿಯಾಗಿ ಕೆಲಸ ಮಾಡಿದಂಥ MS ರಾಜು ಅವರು ಅವ್ರಿಗೊಂದು ಮನವಿ ಮಾಡ್ಕೊಂಡೆ, ನೀವು ಯಾಕೆ ನನ್ನ ತಾಲೂಕಿನ ಜನಕ್ಕೆ ಉಪದೇಶ ಮಾಡಬಾರ್ದು ಅಂದೆ. ಅವರು ಒಪ್ಪಿಗೆ ಕೊಟ್ಟರು, ತುಂಬ ಬ್ಯುಸಿ ಇದ್ದರು, ಒಪ್ಪಿಗೆ ಕೊಟ್ಟರು. ಆಯಿತು ಗುರೂಜಿ ನಾವು ಬರ್ತೀವಿ ಅಂತ. ಇದೇ ತಿಂಗಳು 20ನೇ ತಾರೀಕು ಬೆಳಿಗ್ಗೆ 10ರಿಂದ 12 ಗಂಟೆವರೆಗೂ ಕೆಂಬಾಳ ಪ್ರಕಾಶ್ ಸುಮಿತ್ರಾ ಕನ್ವರ್ಷನಲ್ಲಿ ಉಪದೇಶ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಅಡುಗೆ ಮನೆಯಲ್ಲಿದೆ. ನಿಮ್ಮ ಆರೋಗ್ಯ ನೀವು ಸೇವಿಸುವ ಆಹಾರದಲ್ಲಿದೆ ಎಂಬುದಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಜುಲೈ 20ರಂದು ಪಟ್ಟಣದಲ್ಲಿ ಆಯೋಜಿಸಿರುವುದಾಗಿ ಕತ್ತರಿಘಟ್ಟ ಮಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ತಿಳಿಸಿದರು. ನಗರದ ಕುವೆಂಪು ರಸ್ತೆಯಲ್ಲಿರುವ ಹಾಸನ ಜಿಲ್ಲಾ ಲಯನ್ಸ್ ಕ್ಲಬ್ ಕಟ್ಟಡದ ಜೀರ್ಣೋದ್ಧಾರ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನೂತನ ಲಿಫ್ಟ್ ಅನ್ನು ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317R ಜಿಲ್ಲಾ ಗವರ್ನರ್ ಲೇ ಕುಡ್ಪಿ ಅರವಿಂದ್ ಶೆಣೈ ಉದ್ಘಾಟಿಸಿ ಸಾರ್ವಜನಿಕ ಬಳಕೆಗೆ ಸಮರ್ಪಿಸಿದರು. ಇದೇ ವೇಳೆ ಕಟ್ಟಡದಲ್ಲಿ ನಿರ್ಮಿಸಿರುವ 2 ನೂತನ ಶೌಚಾಲಯಗಳನ್ನು ಉದ್ಘಾಟಿಸಲಾಯಿತು. ಇದಾದ ಬಳಿಕ ನಗರದ ಸಮೀಪ ಅರಸೀಕೆರೆ ರಸ್ತೆಯ SM ಕೃಷ್ಣ ನಗರದ ಬಳಿ ನಿರ್ಮಿಸಿರುವ ಸುಸಜ್ಜಿತ ಪ್ರಯಾಣಿಕರ ತಂಗುದಾಣಕ್ಕೂ ಚಾಲನೆ ನೀಡಲಾಯಿತು. ಈ ತಂಗುದಾಣವು ಸಾರ್ವಜನಿಕರಿಗೆ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಜೊತೆಗೆ ಸುರಕ್ಷಿತವಾಗಿ ಬಸ್ಗಾಗಿ ಕಾಯಲು ಅನುಕೂಲವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಲಯನ್ಸ್ ಕ್ಲಬ್ ಅಧ್ಯಕ್ಷ H ರಮೇಶ್, ಕಾರ್ಯದರ್ಶಿ C ಶಿವಸ್ವಾಮಿ, ಖಜಾಂಚಿ HR ಚೆನ್ನೇಗೌಡ, ಮಾಜಿ ಜಿಲ್ಲಾ ಗವರ್ನರ್ BV ಹೆಗ್ಗಡೆ, ವೆಂಕಟೇಶ್ ಹೆಬ್ಬಾರ್, KR ಮಲ್ಲೇಶ್ ಗೌಡ, HP ಅಶೋಕ್ ಕುಮಾರ್, HR ಚಂದ್ರೇಗೌಡ, ಸತ್ಯನಾರಾಯಣ್, HK ನಾಗೇಶ್, ವೆಂಕಟೇಶ್ ಜವರಪ್ಪ, CB ನಾಗರಾಜು, ಪಂಚಾಕ್ಷರಿ, ಮಾಲತಿ ಹೆಗ್ಗಡೆ, IG ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣಕ್ಕೆ ವಿಶಿಷ್ಟವಾದ ಸ್ಥಾನಮಾನವಿದ್ದು, ಗುರು ಶಿಷ್ಯ ಪರಂಪರೆಯ ಮೌಲ್ಯಗಳನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಬೇಲೂರು ತಾಲೂಕಿನ ಹಲ್ಮೆಡಿಯ ಸ್ಕಾಲರ್ಸ್ ಶಾಲೆಯಲ್ಲಿ 15ನೇ ವರ್ಷದ ಅಕ್ಷರಾಭ್ಯಾಸ ಕಾರ್ಯಕ್ರಮ ಭಕ್ತಿ ಭಾವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ನೆರವೇರಿತು. ಹೊಸದಾಗಿ ಶಾಲೆಗೆ ದಾಖಲಾದ 85 ಪುಟಾಣಿ ವಿದ್ಯಾರ್ಥಿಗಳಿಗೆ ಅತಿಥಿಗಳು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅಕ್ಷರ ದೀಕ್ಷೆ ನೀಡುವ ಮೂಲಕ ವಿದ್ಯಾಭ್ಯಾಸದ ಪವಿತ್ರ ಪಯಣಕ್ಕೆ ಚಾಲನೆ ನೀಡಲಾಯಿತು. ವಿದ್ಯೆಯ ಅಧಿದೇವತೆಯಾದ ಶಾರದಾಂಬೆಯನ್ನು ಸ್ಮರಿಸಿ ಪೂಜೆ ಸಲ್ಲಿಸಿದ ಬಳಿಕ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ HL ಮಲ್ಲೇಶ್ ಗೌಡ, ಅಕ್ಷರಂ ಪರಂ ಬ್ರಹ್ಮ ಎಂಬ ನುಡಿಯನ್ನ ಉಲ್ಲೇಖಿಸಿ ಅಕ್ಷರದ ಮಹತ್ವವನ್ನು ವಿವರಿಸಿದರು. ಅಕ್ಷರಕ್ಕೆ ನಾಶವಿಲ್ಲ. ವ್ಯಕ್ತಿ ಒಂದು ದಿನ ಮರೆಯಾಗಬಹುದು, ಆದರೆ ಅಕ್ಷರದ ಮೂಲಕ ಗಳಿಸಿದ ಜ್ಞಾನ ಎಂದೆಂದಿಗೂ ಜೀವಂತವಾಗಿರುತ್ತದೆ. ಜ್ಞಾನವನ್ನು ಜಗತ್ತಿಗೆ ಬಿತ್ತಿದ ಶ್ರೇಷ್ಠ ಭಾಷೆಗಳ ಪೈಕಿ ಕನ್ನಡಕ್ಕೂ ವಿಶಿಷ್ಟ ಸ್ಥಾನವಿದ್ದು, ತತ್ವ, ವಿವೇಕ ಮತ್ತು ಸಂಸ್ಕಾರವನ್ನು ಬೋಧಿಸುವ ಭಾಷೆಯಾಗಿದೆ ಎಂದರು. ಮಕ್ಕಳು ಶಿಕ್ಷಕರು, ಪೋಷಕರು ಮತ್ತು ಸಮಾಜದಿಂದ ಜ್ಞಾನದ ಅರಿವು ಪಡೆಯುತ್ತಾರೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳ ಆಸಕ್ತಿ, ಸಾಮರ್ಥ್ಯ ಮತ್ತು ಪ್ರತಿಭೆ
ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು. ಒತ್ತಡ ಹೇರುವ ಬದಲು ಕಲಿಯಲು ಮುಕ್ತ ಅವಕಾಶಗಳನ್ನು ಕಲ್ಪಿಸಿದಾಗ ಮಕ್ಕಳು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಸಲಹೆ ನೀಡಿದರು. ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಚಂದ್ರಶೇಖರ್ ಮಾತನಾಡಿ, ಅಕ್ಷರಾಭ್ಯಾಸ ಮಾಡಿಸಿಕೊಂಡ ಎಲ್ಲ ಮಕ್ಕಳಿಗೂ ಶುಭ ಹಾರೈಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯ ನಾಲಿಗೆಯಲ್ಲಿ ಸರಸ್ವತಿಯ ಅನುಗ್ರಹ ಸದಾ ನೆಲೆಸಿರಲಿ. ಶಿಕ್ಷಣದ ಮೂಲಕ ಮಕ್ಕಳು ಉತ್ತಮ ಸಂಸ್ಕಾರ, ಜ್ಞಾನ ಮತ್ತು ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಪೋಷಕರು, ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಪುಟಾಣಿ ಮಕ್ಕಳ ಮೊದಲ ಅಕ್ಷರಾಭ್ಯಾಸದ ಕ್ಷಣಗಳನ್ನು ಸಂಭ್ರಮದಿಂದ ಕಣ್ತುಂಬಿಕೊಂಡ ಪೋಷಕರು ಸಂತಸ ವ್ಯಕ್ತಪಡಿಸಿದರು. ಸಾಂಪ್ರದಾಯಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಮಕ್ಕಳಲ್ಲಿ ವಿದ್ಯೆಯ ಬಗ್ಗೆ ಗೌರವ ಮತ್ತು ಆಸಕ್ತಿ ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿವಾದ, ಕೇಂದ್ರ ಸಚಿವ ಎಚ್ಡಿಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿ. ಬಿಡದಿ ಟೌನ್ಶಿಪ್ ಜಟಾಪಟಿ, ರೈತರ ಭೂಮಿ ಕಸಿದುಕೊಳ್ಳುವವರ ವಿರುದ್ಧ ನಮ್ಮ ಹೋರಾಟ, ರೈತರ ಪರ ನಿಂತ ನಿಖಿಲ್ ಕುಮಾರಸ್ವಾಮಿ. ಶಿಕ್ಷಣವೇ ಜೀವನದ ಯಶಸ್ಸಿಗೆ ಮೂಲಾಧಾರ, ಸಹಕಾರ ಸಂಘದ 8ನೇ ವಾರ್ಷಿಕ ಸಭೆ, ಪ್ರತಿಭಾ ಪುರಸ್ಕಾರದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶುಭಂ ಶುಕ್ಲಾ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.